ಎಲ್ಲಾ ಕಡೆ ನೀವು ನಂಬಲ್ಲ. ನನ್ನ ಈಗ ನಮ್ಮ ದೇಶ, ನಮ್ಮ ಏನು ರಾಜ್ಯ, ಆ ರಾಜ್ಯದ ಮೂಲೆ ಮೂಲೆಯಲ್ಲಿ ಹಾಡಿದ್ದೀನಿ. ಜೊತೆಲಿ ರಾಷ್ಟ್ರ, ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಕೊಚ್ಚಿನ್, ಹೈದರಾಬಾದ್, ಸಾಕಷ್ಟು ಇಲ್ಲೂ ಸಾಕಷ್ಟು ಕಡೆ ಹಾಡಿದ್ದೀವಿ. ಜೊತೆಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕಾಗಂತೂ ಆಗ್ಲೇ ನಾನು 7-8 ಬಾರಿ ಹೋಗಿ ಬಂದ್ಬಿಟ್ಟೆ ಜನಪದ ಗಾಯಕಿಯಾಗಿ. ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ, ನಾನು ಯಾವುದೇ ಸರ್ಕಾರದ ಒಂದು ಆಯೋಜನೆಯಿಂದ ಹೋದವಳಲ್ಲ, ಅಥವಾ ಯಾವ ಸಂಘ ಸಂಸ್ಥೆಗಳು ಇಲ್ಲಿಂದ ಕಳಿಸಿದವರಲ್ಲ. ಅಲ್ಲಿನ ಕನ್ನಡಿಗರು ನನ್ನ ಬಹಳ ಪ್ರೀತಿಯಿಂದ ಪ್ರತಿ ಸಲ ಬರ್ಮಾಡ್ಕೊಳ್ತಾರಲ್ಲ, ಅದು ಬಹಳ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ. ನಾನು ಹೋದೆ ಅನ್ನೋದಕ್ಕಿಂತ ಜನಪದ ನನ್ನ ಕರ್ಕೊಂಡು ಹೋಯ್ತು ಅನ್ನೋದು ದೊಡ್ಡ ವಿಷಯ. ಇಲ್ಲಿ ಜನಪದದ ರಾಯಭಾರಿಯಾಗಿ ನಾನು ಹೋಗಿರೋದು ಅಂತ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಇದಕ್ಕಿನ್ನ ಖುಷಿ ಇನ್ನೇನ್ ಬೇಕಿದೆ? ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ನನಗೆ ಕಾರ್ಯಕ್ರಮ ಕೊಡಕ್ ಹೋದಾಗ್ಲೂ ಜನ ತೋರಿಸುವಂತಹ ಪ್ರೀತಿ ಇದೆಯಲ್ಲ, ಅಲ್ಲಿ ಕೊಡುವಂತಹ ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಬರೀ ಅಮೆರಿಕ ಅಲ್ಲ, ದುಬೈ 2 ಸಲ ಹೋಗಿ ಬಂದಿದ್ದೀನಿ, ಲಂಡನ್ಗೆ ಹೋಗಿದ್ದೀನಿ, ಮತ್ತೆ ಸಿಂಗಾಪುರ್ಗೆ ಹೋಗಿದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಆಸ್ಟ್ರೇಲಿಯಾ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದಾರೆ, ಕರೀತಾ ಇದಾರೆ. ಕೆನಡಾ ಇದೆ. ಇನ್ನೇನ್ ಬೇಕಿದೆ? ಜನಪದದಲ್ಲಿ ನಂಗೆ ಖುಷಿಯಾದ ಕ್ಷಣ ಅಂತ ಹೇಳಿದ್ರೆ, ನಾನು ವೇದಿಕೆ ಮೇಲೆ ಇರ್ತೀನಲ್ಲ, ಪ್ರತಿ ವೇದಿಕೆಯಲ್ಲಿ ಇದ್ದಾಗಲೂ ನನಗೆ ಖುಷಿಯಾದ ಕ್ಷಣನೇ. ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ, ಅದು ಅದಕ್ಕೆ ಬೆಲೆನೇ ಇಲ್ಲ ಅಂತ, ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಪ್ರತಿಯೊಬ್ರು ಬಂದು ನಿಮ್ಮ ಧ್ವನಿಗೆ ನಾವು ನಮಸ್ಕಾರ ಮಾಡ್ತೀವಿ, ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಬಿಡ್ತಾರೆ ಕೆಲವ್ರಂತೂ. ನನಗೆ ಅದು ತುಂಬಾ ಮುಜುಗರ ಅನ್ಸುತ್ತೆ. ಆದ್ರೆ ಅವ್ರು ಹೇಳೋದು ನಿಮ್ಮಲ್ಲಿರೋ ವಿದ್ಯೆಗೆ ನಾವು ನಮಸ್ಕಾರ ಮಾಡೋದು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಇನ್ನೇನಿದೆ ಅಂತ ನನ್ನ ಅನಿಸಿಕೆ.